ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮಾಡಿದ್ದಾರೆ? ಯಾಕಂದ್ರೆ ಇವತ್ತು ನೀವು ಈ ರೇಂಜಿಗೆ ಬೆಳೆದಿದ್ದೀರಾ ಅಂದ್ರೆ ಅದಕ್ಕೆ ಫ್ಯಾಮಿಲಿನ ತುಂಬಾ ಸಪೋರ್ಟ್ ಮಾಡಿರುತ್ತೆ. ಎಷ್ಟು ಸಪೋರ್ಟ್ ಸಿಕ್ತು ನಿಮ್ಗೆ? ಎಷ್ಟು ಬ್ಲೆಸ್ಸಿಂಗ್ ಸಿಕ್ತು ನಿಮ್ಗೆ? ನನಗೆ ಆ್ಯಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ಅಂದರೆ ಫಸ್ಟು ನಮ್ಮ ಅಮ್ಮ ತಮ್ಮ ಓಕೆ. ಪ್ರಜ್ವಲ್ ಅವರಿಂದ ಸಿಕ್ತು ನನಗೆ. ಫಸ್ಟ್ ಫ್ಯಾಮಿಲಿ ಅಂದರೆ ಅವರೇ. ಪಾಪ ಏನು ನಮ್ಮ ಡ್ಯಾಡಿ ತುಂಬ ಸಪೋರ್ಟ್ ಮಾಡಿದ್ರು. ಸುಮಿತ್ರಾ ಅಜ್ಜಿ, ನಮ್ಮ ಚಿಕ್ಕಪ್ಪಂದರು, ಚಿಕ್ಕಮ್ಮಂದರು, ನಮ್ಮ ಕಸಿನ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಒಂದು ಚೂರು ನನಗೆ ವಿರೋಧವಾಗಿ ಹೋಗದೆ ಮಾಡಪ್ಪ ನಿನ್ಗಾಗುತ್ತೆ ಅಂತ ಮೋಟಿವೇಟ್ ಮಾಡಿ ಇಲ್ಲಿವರೆಗೂ ಇವತ್ತು ಇಲ್ಲಿಗೆ ನಾನು ಮ್ಯೂಸಿಕ್ ಫಸ್ಟ್ ನಾನು ಮ್ಯೂಸಿಕ್ ಕಲಿಬೇಕು, ನಾನು ಮ್ಯೂಸಿಕ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂದಾಗ ನಿಮ್ ಫ್ಯಾಮಿಲಿ ರಿಯಾಕ್ಷನ್ ಏನಿತ್ತು? ಅಂದ್ರೆ ಮಾಡು ಅಂತ ಅಂದ್ರೆ ಇಲ್ಲ ನೋಡೋಣ ಅಥವಾ ಬೇಡ ಅಂತ ಯಾರಾದ್ರೂ ಅಂದವರು? ಯಾಕಂದ್ರೆ ಈಗ ಇಂಡಸ್ಟ್ರಿ ಯಾರೆಲ್ಲ ಎಂಟ್ರಿ ಆಗ್ಬೇಕಂದ್ರೆ ಬೇಡ ಇಲ್ಲ ನೋಡೋಣ ಅದು ಇದು ಅಂತೇಳಿ ಆನ್ಸರ್. ಅದಕ್ಕೆ ನಿಮ್ ಫ್ಯಾಮಿಲಿ ಯಾವ ತರ ರಿಯಾಕ್ಟ್ ಮಾಡ್ತಾ? ಸರ್ ನನ್ನ ಫ್ಯಾಮಿಲಿ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂದರೆ ಹೇಳ್ಬೋದು ಅಂದರೆ ಹೇಳಿ. ನಾನು ಆ್ಯಕ್ಚುಲಿ ಅಪ್ಪ ಜೊತೆ ಇದೊಂದ್ಸಲ ನಮ್ಮ ಸತೀಶ್ ಅಪ್ಪ ಜೊತೆ ಡಿಸ್ಕಷನ್ ಮಾಡಿದ್ದೆ ಒಂದ್ಸಲ. ನೀನು ಮ್ಯೂಸಿಕ್ ಪರ್ಫಾರ್ಮರ್ ಆಗ್ಬೋದು, ನಿನ್ನ ಕೈಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕಾಗಲ್ಲ. ನಾನು ಹೌದಪ್ಪ ಹಂಗೆ ಹಾಗೂ ಉಂಟೆ ಹೀಗೂ ಉಂಟೆ ಅಂದೆ. ಆಮೇಲೆ ತಮಾಷೆ ಏನಂದರೆ ನಾನು ಅಷ್ಟು ಕಷ್ಟಪಟ್ಟು ಆಲ್ಬಮ್ಸ್ ಮಾಡಿ 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 ಕೊನೆಗೆ ನಾನು ನಮ್ಮ ಸಿಂಗ್ ಸರ್ ಸ್ವರ್ಣಶ್ರೀ ಪ್ರಶಸ್ತಿ ಗೆದ್ದೆ. ಸ್ವರ್ಣಶ್ರೀ ಪ್ರಶಸ್ತಿ ಗೆದ್ದಿದ್ದು ಎಷ್ಟು ಖುಷಿ ಇದೆ ಅಂದರೆ ಅಲ್ಲಿ ಏನಪ್ಪ ಅಂದರೆ ನಮ್ಮ ಸಿಂಗ್ ಸರ್, KC ಸಿಂಗ್ ಸರ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಅವರಿಂದ ನನ್ನ ನವೀನ್ ಸಿಕ್ಕಿದ್ರು. ಅದೇನಂದರೆ ನವೀನ್ ಅವರು ನಾನು ಪರ್ಫಾರ್ಮ್ ಮಾಡೋದನ್ನ ನೋಡಿಬಿಟ್ಟು ಅವರು KC ಸಿಂಗ್ ಸರ್ಗೆ ಕೇಳಿದ್ರು, ಸರ್ ಯಾರಾದರೂ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಗೊತ್ತಿರೋರು ಇದ್ದಾರಾ, ನಮ್ಮ ಮೂವಿಗೆ ಮಾಡಿಕೊಡ್ಬೇಕಾಗಿತ್ತು ಅಂತ. ಆಮೇಲೆ ನವೀನ್ ಅವರು ನಮ್ಮ ಅಮ್ಮ ನಂಬರ್ ಇಸ್ಕೊಂಡ್ರು. ಆವಾಗ ನಮ್ಮ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ಮಾಡ್ತಾರಾ ಮೇಡಮ್ ಪ್ರಣವ್ ಮ್ಯೂಸಿಕ್ಕು, 2 ದಿನ ಟೈಮ್ ಕೊಡಿ ನೋಡೋಣ ಅಂದ್ಬಿಟ್ಟು ಯೋಚನೆ ಮಾಡಿ ಆಮೇಲೆ ಕೆಲಸ ಮಾಡೋಣ ಮೇಡಮ್, ಅವ್ನು ಮಾಡ್ತಾನೆ ಬಿಡಿ ಮೇಡಮ್, ಎಷ್ಟು ದಿನ ಹಿಂಗೆ ಇರೋದು ಅಂದ್ಬಿಟ್ಟು ಅಲ್ಲಿಂದ ನಂದು ನಮ್ಮ ನವೀನ್ PB ಸರ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಮೂವಿಗೆ ಅಂತ ಲೆಜೆಂಡ್ ಡೈರೆಕ್ಟರ್ ಇಂದ ನೀವು ಮ್ಯೂಸಿಕ್ ಡೈರೆಕ್ಟರ್ ಆದ್ರಿ? ಹೌದು. ನನ್ನ ಫಸ್ಟ್ ಮೂವಿ ಅದು ರಿಲೀಸ್ ಆಗಿದ್ದು. ಡಬ್ಬಿಂಗ್ ಮಾಡಿದ್ದೀನಿ, ಸೌಂಡ್ ಎಫೆಕ್ಟ್ಸ್ ಮಾಡಿದ್ದೀನಿ, ಮತ್ತು ರೆಕಾರ್ಡಿಂಗ್ ಮಾಡಿದ್ದೀನಿ, ಸಾಂಗ್ಸು ಎಲ್ಲ ಮಾಡಿದ್ದೀನಿ. ಗೌತಮ್ ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ. ಮತ್ತು BR ನವೀನ್ ಕುಮಾರ್ ಅವರು ನನ್ನ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡಿದ್ರು, ಗೈಡೆನ್ಸ್ ಕೊಟ್ಟರು. ಈಸ್ ಅ ಸೌಂಡ್ ಇಂಜಿನಿಯರ್ ಆ್ಯಕ್ಚುಲಿ ಬೈ ಪ್ರೊಫೆಷನ್. ಅವರೊಂದು ಸೌಂಡ್ ಬಾಕ್ಸ್ ಅಂತ ಒಂದಿದೆ, ಮಿಕ್ಸಿಂಗ್ ಇನ್ ದ ಬಾಕ್ಸ್ ಅಂತ ಒಂದಿದೆ. ಸೊ ನಾಗರ್ಬಾವಿಲ್ ಬರುತ್ತೆ, ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವರು. ಒಂದೊಂದು ಸಾಂಗ್ನು ಪಾಪ ಹಿಂಗೆ ಬೇಕು ಸರ್ ಅಂದರೆ ಇದೇ ಥರ ಮಾಡಿಕೊಟ್ರು. ತುಂಬ ಖುಷಿ ಇದೆ. ಅಪ್ಪು ಸರ್ಗೊಂದು ರೀಸೆಂಟಾಗಿ ಒಂದು ಸಾಂಗ್ ಮಾಡಿದ್ರಿ, ಕರುನಾಡ ರಾಜಕುಮಾರ್. ಹೌದು, ತುಂಬ ಖುಷಿ ಇದೆ. ಯಾಕಂದರೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ ಮ್ಯೂಸಿಕ್ ಮಾಡಿಕೊಟ್ಟೆ ಅಂದರೆ ತಮಾಷೆನ. ಅದು ಏನಂದರೆ ಷಣ್ಮುಖ ಅವರು ಸಿಕ್ಕಿದ್ದು ನನ್ನ ಪುಣ್ಯ. ಅವ್ರಿಗೆ ಹಾಡ್ಸಿದ್ದೀನಿ ಅಂದರೆ ಕರುನಾಡ ರಾಜಕುಮಾರ ಎಂದೆಂದಿಗೂ ನೀ ಅಜರಾಮರ. ಎಷ್ಟು ಖುಷಿ ಇದೆ ಅಂದರೆ ಇವತ್ತಿಗೂ ನಾನು ಕೇಳ್ತಾ ಇರ್ತೀನಿ. ಅದೊಂದು ಅಪ್ಪು ಸಾರ್ ಬಂದು ನಮ್ಮ ಎದೆ ಬೆನ್ನು ತಟ್ಟಿ ಊಟ ಕೊಡಿಸಿ ಮತ್ತು ನಮ್ಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಮನೆಯವ್ರ ಥರ ನಡ್ಸ್ಕೊಂಡ್ರು. ಅಪ್ಪನೇ ಅವರೇ ನಾಪ್ಕ ಬರ್ತಾರೆ ನನಗೆ, ಅಷ್ಟು ಖುಷಿ ಇದೆ ನನಗೆ. ಕರುನಾಡ ರಾಜಕುಮಾರ ಎಂದೆಂದಿಗೂ ನೀ ಅಜರ ಅಮರ. ಫಸ್ಟ್ ನಾನು ಅಜರ ಅಮರ ಅಂತ ಹಾಡಿದೆ. ಅವ್ರು ಎಷ್ಟು ಚೆನ್ನಾಗಿ ಐಡಿಯಾ ಕೊಟ್ಟರು ಷಣ್ಮುಖ ಸರ್ ಅಂದರೆ, ತುಂಬ ಚೆನ್ನಾಗಿ ಹಾಡ್ಕೊಟ್ರು. ಅದೊಂಥರ ಹೇಗಿದೆ ಅಂದರೆ ನಿಜವಾಗ್ಲೂ ರಾಜ್ಕುಮಾರ್ ಅವರೇ ಹಾಡ್ದಂಗೆ ಇದೆಯಲ್ಲ ಅನಿಸುತ್ತೆ. ಎವರ್ ಗ್ರೀನ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಫಸ್ಟ್ ಡಾಕ್ಯುಮೆಂಟ್ರಿ ಮೂವಿ ಅಂದರೆ ಹಂಪಿ ಡಾಕ್ಯುಮೆಂಟ್ರಿ ಮೂವಿ. ನಮ್ಮ ವೆಂಕಟೇಶ್ ಬಾಬು ರೆಡ್ಡಿ ಸರ್ ಆಫರ್ ಕೊಟ್ಟರು, ಮೇಡಮ್ ಮಾಡ್ತಾರಾ ಡಾಕ್ಯುಮೆಂಟ್ರಿ ಮೂವಿ, ತುಂಬ ಚೆನ್ನಾಗಿ ಒಳ್ಳೆ ಹೆಸರು ಬರುತ್ತೆ ಅಂದರು. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಇದೆ ನನಗೆ. ಓಕೆ, ನೀವು ಅವ್ರಿಗೂ ಥ್ಯಾಂಕ್ಫುಲ್ ಆಗಿರ್ತೀರಾ? ಸಿಕ್ಕಾಪಟ್ಟೆ. ನನ್ನ ಜೊತೆ ಕೆಲಸ ಮಾಡಿರೋರು ಎಲ್ಲರ ಜೊತೆನೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಯಾಕೆಂದರೆ ನನಗೆ ಇವತ್ತಿಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಎಲ್ಲ ಜನರೇ ಕಾರಣ ಅಂತ ಹೇಳ್ಬೋದು. ಹೌದು, ಅದಕ್ಕೆ ಅಲ್ವಾ ನೀವು ನೆಕ್ಸ್ಟ್ ಜನರಿಂದ ನಾನು ಮೇಲೆ ಬಂದೆ ಅನ್ನೋ ಫಿಲಮ್ ಮ್ಯೂಸಿಕ್ ಕೊಡ್ತಾ ಇರೋದು. ಈಗ ನೆಕ್ಸ್ಟ್ ಜನರೇ ಕಾರಣ ಅನ್ನೋದಕ್ಕೋಸ್ಕರ ನೀವತ್ತು ಜನರಿಂದ ನಾನು ಮೇಲೆ ಬಂದೆ ಅನ್ನೋ ಫಿಲಮ್ ಮ್ಯೂಸಿಕ್ ಕೊಡ್ತಾ ಇದ್ದೀರಾ? ಹೌದು, ಜನರಿಂದ ನಾನು ಮೇಲೆ ಬಂದೆ. ಒಂದೊಂದು ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ನಾನು
ಆರ್ಟಿಕಲ್ ಅಲ್ಲೆಲ್ಲ ಓದಂಗೆ 5 ಸಾಂಗ್ ಇರುತ್ತೆ ಅಂತ ಹೌದು, ಹೇಳಿ ಹೌದು, ಕೇಳ್ಪಟ್ಟೆ. ಹೌದು ಹೌದು 5 ಸಾಂಗು ನೀವೇ ಮ್ಯೂಸಿಕ್ ಡೈರೆಕ್ಟರ್, ಟೋಟಲ್ ಫಿಲಮ್ಗೆ ನೀವೇ ಮ್ಯೂಸಿಕ್ ಡೈರೆಕ್ಟರ್. ಹೌದು. ಅದು ರಿಲೀಸ್ ಡೇಟ್ ಏನಾದ್ರು ಅಂದ್ರೆ ಯಾವ ಹಂತದಲ್ಲಿ ರಿಲೀಸ್ ಆಗ್ಬೋದು? ನನ್ನ ಪ್ರಕಾರ ಮೋಸ್ಟ್ಲಿ ನವೆಂಬರ್ ಅನ್ಸುತ್ತೆ. ನವೆಂಬರ್. ಯಾಕಂದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಬಿಟ್ಟಿದ್ದು ನಮ್ಗೆ ಅಷ್ಟು ಗೊತ್ತಾಗಲ್ಲ. ಯಾಕಂದ್ರೆ ಅವ್ರು ಮ್ಯೂಸಿಕ್ ಮಾಡು ಅಂದ್ರು ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ. ಇಲ್ಲ, ನವೆಂಬರ್ ಅಂದ್ರೆ ಲೆಜೆಂಡ್ ಡೈರೆಕ್ಟರ್ ನವೆಂಬರ್ ಅಲ್ಲಿ, ಹೌದು ಜನರಿಂದ ನಾನು ಮೇಲೆ ಬಂದೆ ಅದು ನವೆಂಬರ್ ಅಲ್ಲಿ, ಹೌದು ಹೌದು ಸ್ಟಾರ್ಟಿಂಗ್ ಲೆಟರ್ ಎನ್ನು, ಡೈರೆಕ್ಟರ್ ಎನ್ನು, ನವಿಲುಗರಿ ನವೀನು ಎಲ್ಲ ಅವರೆಲ್ಲ ಒಂದೇ ತರ ಇಟ್ಕೊಂಡ್ ಮಾಡ್ತಾ ಇದಾರೆ ಅನ್ಸುತ್ತೆ. ಇಲ್ಲ ತುಂಬಾ ಖುಷಿ ಇದೆ. ಯಾಕಂದ್ರೆ ಒಬ್ರು ಬೇಕು ನಮ್ಮ ಜೀವನದಲ್ಲಿ, ಗುರುಗಳು ಅಂತ ಬಂದ್ರೆ. ಹೌದೌದು. ನಾವು ಗುರು ಇಲ್ಲದೆ ಗುರಿ ಇಲ್ಲ ಗುರಿ. ಅಂತೀವಲ್ಲ, ಹಂಗೆ ನನ್ಗೆ ತುಂಬಾ ಖುಷಿ ಇದೆ. ಒಂದೊಂದು ಸಾಂಗಲ್ಲೂ ಒಂದೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಓಕೆ, ಬಟ್ ಇವಾಗಲೇ ರಿವೀಲ್ ಮಾಡಲ್ಲ. ರಿವೀಲ್ ಮಾಡಬೇಡಿ, ನಮಗೂ ಇನ್ನೊಂದ್ಸಲ ಅದರದೇ ಆದಂತ ಒಂದು ಇಂಟರ್ವ್ಯೂ ಮಾಡೋಣ. ಮಾಡೋಣ ಖಂಡಿತ ಅದು ಜನರಿಂದ ನಾನು ಮೇಲೆ ಬಂದೆ ಟೀಮ್ ಜೊತೆ ಮಾಡನ್ರಿ. ಮಾಡೋಣ. ಓಕೆ, ಈಗ ತೆಲುಗಲ್ಲೊಂದು ಶಾರ್ಟ್ ಮೂವಿಗೆ ನೀವು ಮ್ಯೂಸಿಕ್ ಕೊಡ್ತಾ ಇದ್ದೀರಾ, ಕನ್ನಡದಲ್ಲಿ ದೊಡ್ಡ ಥಿಯೇಟರ್ಗೆ ಕೊಡ್ತಾ ಇದ್ದೀರಾ. ಕನ್ನಡದಲ್ಲಿ ಯಾವ್ದಾದ್ರು ಶಾರ್ಟ್ ಫಿಲಮ್ಗೆ ಮ್ಯೂಸಿಕ್? ನಾನು ಆ್ಯಕ್ಚುಲಿ ಫಸ್ಟು ಹೇಳಬೇಕು ಅಂದರೆ ಐಶುವಿನ ಜೊತೆಯಲ್ಲಿ ಅಂತ ಐಶುವಿನ ಜೊತೆ ಅಂತ ಒಂದು ಶಾರ್ಟ್ ಮೂವಿ ಕೆಲಸ ಮಾಡಿದೆ. ಆಮೇಲೆ ನಮ್ಮ ಮುತ್ತುಕುಮಾರ್ ಅವರು ಕ್ವಾರ್ಲಿಂಗ್ ದಂಪತಿಗಳು ಅವ್ರ ಜೊತೆ ಒಂದು ಶಾರ್ಟ್ ಮೂವಿ ಕೆಲಸ ಮಾಡಿದೆ. ಆಮೇಲೆ ಇವಾಗ ಬಂದ್ಬಿಟ್ಟು ತೆಲುಗು ಶಾರ್ಟ್ ಮೂವಿ ನಿಮ್ಗೆ ಹೇಳಿದೆ ಅಲ್ಲ, ನಮ್ಮ ಶ್ರೀಕರ್ ನವೀನ್ ಅವ್ರು ಕೊಟ್ಟಿದ್ದು ಆಫರು. ಮತ್ತು ಇನ್ನೊಂದು ಬಂದ್ಬಿಟ್ಟು ನಮ್ಮೆಲ್ಲರ ಕರ್ತವ್ಯ ಅಂತ ಒಂದು ಶಾರ್ಟ್ ಮೂವಿಗೆ ಈಗ ಪ್ರೆಸೆಂಟ್ಲಿ ಮಾಡ್ತಾ ಇರೋದು, ಇನ್ನು ಸ್ಟಾರ್ಟ್ ಮಾಡಬೇಕು. ನಮ್ಮ ಪದ್ಮಾ ಮೇಡಮ್ ಅವರು ಇಂದು ಸಂಜೆ ಓನರ್ ಅವರು, ಸಂಜೆ ಪೇಪರ್ ಅವರು ಇಂದು ಸಂಜೆ ಪೇಪರ್ ಓನರ್ ಅವರು. ಸೊ ಅವ್ರದ್ದು ಇನ್ನು ಸ್ಟಾರ್ಟ್ ಮಾಡಬೇಕು. ಸೊ ಈಗ ಸಿದ್ಧತೆ ನಡೀತಾ ಇದೆ ಅದರದ್ದು. ಸೊ ದಯವಿಟ್ಟು ನಮಗೆಲ್ಲ ಸಪೋರ್ಟ್ ಮಾಡಿ ಅಂತ ನನ್ನ ರಿಕ್ವೆಸ್ಟ್. ಓಕೆ, ಮಾಡೋಣ. ಓಕೆ, ನೀವು ಇಷ್ಟೊತ್ತು ಕೇಳಿದ್ರಿ ಅಲ್ವಾ ಯಾವ ಥರ ನಮ್ಮ ಪ್ರಣವಣ್ಣವರು ಕಷ್ಟಪಟ್ಟು ಮ್ಯೂಸಿಕ್ ಬಂದಿದ್ದಾರೆ, ಯಾವ ಥರ ಇಷ್ಟಪಟ್ಟು ಮ್ಯೂಸಿಕ್ ಮಾಡಿದ್ದಾರೆ ಅಂತೆಲ್ಲ. ಸೊ ನಾವು ಯಾವಾಗಲೂ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಇನ್ನು ಅವರ ಫುಲ್ ಬ್ಯುಸಿ ಆಗಲಿ ಅಂತ ನಾನು ಆಗಲೇ ಹೇಳಿದೆ. ಇನ್ನು ಒಳ್ಳೊಳ್ಳೆ ಫಿಲಮ್ಸ್ ಬರಲಿ, ಒಳ್ಳೊಳ್ಳೆ ಮ್ಯೂಸಿಕ್ ನಮಗೆ ಕೊಡಲಿ ಅಂತ ನಾನು ಅವ್ರಿಗೂ ಕೇಳ್ಕೊಳ್ತೀನಿ. ನೀವು ಯಾವಾಗಲೂ ಒಬ್ಬರನ್ನ ಮನೋರಂಜಿಸ್ತಾನೆ ಇರಬೇಕು ಬ್ರದರ್ ನೀವು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಇಂಟರ್ವ್ಯೂ ಮಾಡಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆ ತುಂಬಾ ಥ್ಯಾಂಕ್ಸ್. ಬಹಳ ಖುಷಿ ಆಗ್ತಾ ಇದೆ. ಸೊ ಒಳ್ಳೇದಾಗ್ಲಿ, ನಿಮ್ಮ ಸ್ಟಾರ್ ಫ್ಯಾಮಿಲಿ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಓಕೆ.